ಹಲೋ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಗಣೇಶ್ ಜಿದ್ದೆ. ನನ್ನ ಮನೆ ಪಾಠ ನಿಮಗಾಗಿ. ಇವತ್ತು ನನ್ನ ಮನೆ ಪಾಠದಲ್ಲಿ ಟಿ ಆಸ್ಪಿರೆಂಟ್ ಗಳಿಗೆ ಒಂದಿಷ್ಟು ಕಿವಿ ಮಾತ್ಕೊಳ ಅಂತ ಅನ್ಕೊಂಡು ಬಂದಿದ್ದೀನಿ. ಟಿ ಬರೆದವರು ಬಹಳಷ್ಟು ನನ್ನ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇದ್ದಾರೆ. ಎಲ್ಲ ಟೀಚಿಂಗ್ ಫೀಲ್ಡ್ ಬರ್ಬೇಕಂತ ಅನ್ಕೊಂಡಿರೋರು, ಅವ್ರ ಲೈಫ್ ನ ರೂಪಿಸ್ಕೋಬೇಕಂತ ಅನ್ಕೊಂಡಿರೋರು, ಇನ್ನೇನು ರೀಸೆಂಟ್ ಆಗಿ ನೆಕ್ಸ್ಟ್ ಜನವರಿಲಿ ಅಥವಾ ಫೆಬ್ರವರಿಲಿ ಕಾಲ್ಫರ್ ಆಗುತ್ತೆ GPT ಅಂತ ಹೇಳಿ ಕೂಡ ಪ್ರಿಪೇರ್ ಆಗ್ತಿರೋರು, PSC ಕೂಡ ಆಗುತ್ತೆ, HSR ಕೂಡ ಆಗುತ್ತೆ ಅಂತ ಪ್ರಿಪೇರ್ ಆಗ್ತಿರೋರು ತುಂಬಾ ಜನ ಇದ್ರೆ. ಆದ್ರೆ ಟಿ ತುಂಬಾ ಅವಶ್ಯಕತೆ ಇರುತ್ತೆ. ಹಾಗಾಗಿ ಆ ಟಿಇಟಿನ ಪಾಸ್ ಮಾಡೋದು ಹೇಗೆ, ಅದಕ್ಕೆ ಸ್ಟ್ರಾಟಜಿಗಳೇನು, ಮತ್ತೆ ಇದರಲ್ಲಿ ವಿಶೇಷವಾಗಿ ಫಸ್ಟ್ ಟೈಮ್ ಅಟೆಂಡ್ ಮಾಡೋರು ಹೇಗೆ ಅಟೆಂಡ್ ಮಾಡಬೇಕು ಅಂತ ಹೇಳಿ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಆಮೇಲೆ ಈ ವಿಡಿಯೋ ಬರೀ ಕೇವಲ ಫಸ್ಟ್ ಟೈಮ್ ಅಟೆಂಡ್ ಮಾಡೋರಿಗೆಲ್ಲ, ಇದಕ್ ಮುಂಚೆ ಕೂಡ ಬರ್ದು ಫೇಲ್ ಆಗಿರೋರು ಕೂಡ ನೋಡಿದ್ರೆ ಅವರು ಕೂಡ ಬಹಳ ಹೆಲ್ಪ್ ಆಗುವಂತ ವಿಡಿಯೋ ಇದಾಗಿರುತ್ತೆ. ನಾವಾಗಾದ್ರೆ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ದ ಕ್ಲಾಸ್. ಇವತ್ತು ನಾವು ಟಿ ವಿಷಯದಲ್ಲಿ ಒಂದಿಷ್ಟು ವಿಷಯಗಳು ನನ್ನ ಅನುಭವದ ಕಿವಿ ಮಾತುಗಳನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ನಾನು ಹೇಗೆ ಪಾಸ್ ಮಾಡ್ಕೊಂಡೆ ಮತ್ತೆ ಹೇಗೆ ಓದಿದ್ರೆ ಪಾಸ್ ಆಗುತ್ತೆ ಅನ್ನೋ ಒಂದು ಕಿವಿ ಮಾತುಗಳನ್ನ ಕೂಡ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಆಫ್ ಆಲ್ ನಮ್ಮ ಕ್ಯಾಂಡಿಡೇಟ್ಸ್ ಒಂದಿಷ್ಟು ತಪ್ಪುಗಳನ್ನ ಮಾಡ್ಕೋತಾರೆ. ಎಲ್ಲಿ ತಪ್ಪು ಮಾಡ್ಕೋತಾರೆ ಅಂತ ಹೇಳಿದ್ರೆ, ಅಪ್ಲೈ ಮಾಡುವಾಗ ಕೆಲವರು ತಪ್ಪು ಮಾಡ್ಕೋತಾರೆ, ಇನ್ ಕೆಲವರು ಅಪ್ಲೈ ಮಾಡಿದ್ಮೇಲೆ ತಪ್ಪು ಮಾಡ್ಕೋತಾರೆ, ಇನ್ ಕೆಲವರು ಅಪ್ಲೈ ಮಾಡಿ ನಂತರ ಎಕ್ಸಾಮ್ ಬರೆಯುವಾಗ ತಪ್ಪು ಮಾಡ್ಕೋತಾರೆ. ಸೊ ಆ ಎಲ್ಲ ತಪ್ಪುಗಳನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ಮತ್ತೆ ಅವುಗಳು ಬಹಳ ಇಂಪಾರ್ಟೆಂಟ್ ಕೂಡ. ನೋಡಿ, ನಾನು ಮೊದಲು ನಿಮ್ಗೆ ಹೇಳ್ತೀನಿ, ಪೇಪರ್ಸ್ ದಟ್ ಅಪ್ಲೈಡ್ ಬೈ ಕ್ಯಾಂಡಿಡೇಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಯಾಂಡಿಡೇಟ್ಸ್ ಬರ್ದಿರೋಂತ ಪೇಪರ್ಸ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್. ಅಪ್ಲೈ ಮಾಡೋ ಪೇಪರ್ಸ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಪ್ಲೈ ಮಾಡುವಾಗ, ಟಿ ಅಪ್ಲೈ ಮಾಡುವಾಗ ನನ್ನ ಕ್ಯಾಂಡಿಡೇಟ್ಸ್ ಏನ್ ಮಾಡಿರ್ತಾರೆ ಅಂದ್ರೆ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ನಮ್ಮ ಇಡೀ ಸ್ಟೇಟ್ ಅಲ್ಲಿ ಅತಿ ಹೆಚ್ಚು ಇರೋದು ಇದೇ ಪಾಯ್ತಾನೆ. ಯಾವ ತರ ಅಂತ ಹೇಳಿದ್ರೆ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಸೋಷಿಯಾಲಜಿ ಎರಡನೇ ಪೇಪರ್ ಬಂದಾಗ, ಫಸ್ಟ್ನೇ ಪೇಪರ್ ಮೊದಲನೇ ಪೇಪರ್ TCH ಅವ್ರಿಗಿರೋದು, DED ಅವ್ರಿಗಿರೋದು. ಸೊ ಹಾಗಾಗಿ ಅವರು ಫಸ್ಟ್ ಪೇಪರ್ ಅಲ್ಲಿ ಕನ್ನಡ ಇಂಗ್ಲಿಷ್ ಇರುತ್ತೆ ಆಸ್ ಇಟ್ ಈಸ್, ಮತ್ತೆ ಪರಿಸರ ಅಧ್ಯಯನ ಇರುತ್ತೆ, ಗಣಿತ ಇರುತ್ತೆ. ಇನ್ನು ಸೈಕಾಲಜಿ ಎರಡು ಪೇಪರ್ ಸ್ವಲ್ಪ ಇರುತ್ತೆ, ಅದು ಓಕೆ. ಬಟ್ ಅಲ್ಲಿ ಪ್ರಾಬ್ಲಮ್ ಸೈಕಾಲಜಿ ಜೊತೆ ಅಲ್ಲ, ಅಥವಾ ಫಸ್ಟ್ ಪೇಪರ್ ಜೊತೆ ಅಲ್ಲ, ಸೆಕೆಂಡ್ ಪೇಪರ್ ಮತ್ತೆ ಫಸ್ಟ್ ಪೇಪರ್ ಅಲ್ಲಿ ಸಾಮಾನ್ಯ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ಅಪ್ಲೈ ಮಾಡುವಾಗ ಕ್ಯಾಂಡಿಡೇಟ್ಸ್ ಏನ್ ಮಾಡಿರ್ತಾರೆ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂತ ಹಾಕಿರ್ತಾರೆ. ಮತ್ತೆ ಮೆಥಡಾಲಜಿ, ಸೋಷಿಯಲ್ ಸೈನ್ಸ್ ಹಾಗೆ ಬಂದೇ ಬರುತ್ತೆ. ಏನಾಗುತ್ತೆ, ಎಕ್ಸಾಮ್ ಅಟೆಂಡ್ ಮಾಡುವಾಗ ಬುಕ್ಲೆಟ್ ಅಲ್ಲಿ ಎಲ್ಲಾ ವಿಷಯಗಳಿರುತ್ತೆ. ಹೇಗಿರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ, ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ. ಸೊ ಅಟೆಂಡ್ ಮಾಡುವಾಗ ನಮ್ಮ ಕ್ಯಾಂಡಿಡೇಟ್ ಗೊತ್ತಾಗ್ದೇನೆ, ಒಂದು ವೇಳೆ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಅಪ್ಲೈ ಮಾಡಿರೋರು ಹೋಗಿ ಫಸ್ಟ್ ಗೆ ಸಿಕ್ತು ಬುಕ್ಲೆಟ್ ಅಲ್ಲಿ ಅಂತ ಹೇಳಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನ ಅಟೆಂಡ್ ಮಾಡ್ಬಿಡ್ತೀರಿ. ಸೊ ಅಲ್ಲಿ ನಿಮಗೆ ಅಷ್ಟು 30 ಮಾರ್ಕ್ಸ್ಗಳು ನಿಮಗೆ ಸಿಗೋದೇ ಇಲ್ಲ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ನೀವು ಫಸ್ಟ್ ಟೈಮ್ ಟಿ ಬರೆಯೋರು ಅಥವಾ ಎಷ್ಟೋ ಹಳೆಗಳು ಕೂಡ ಟೈಮ್ಸ್ ಕನ್ಫ್ಯೂಸ್ ಆಗಂತ ಸನ್ನಿವೇಶ ಇರುತ್ತೆ. ಒಂದೊಂದು ಮಾರ್ಕ್ಸ್ ಅಲ್ಲಿ ನೀವು ಟಿ ಕಳ್ಕೊಂಡಾಗ ಅದರಲ್ಲಿ ಆಗುವಂತ ನೋವು ತುಂಬಾ ನೋವಾಗುತ್ತೆ. ಜೊತೆಗೆ ಅದಷ್ಟೇ ಅಲ್ದೇನೆ ಟಿ ಮಾಡ್ಕೊಳಕ್ ನೆಕ್ಸ್ಟ್ ನೋಡಿ ಜನವರಿಲಿ ಕಾಲ್ಫರ್ ಆಗ್ತಿದೆ, ನಮ್ಮ ಲಕ್ ಅದು ನಿಜವಾಗ್ಲು. ಆಗ ಜಾಬ್ ಬೇಕು, ನಮ್ ಲೈಫ್ ಸೆಟ್ಲ್ ಮಾಡ್ಕೋಬೇಕಂದ್ರೆ ಅದೊಂದು ಒಳ್ಳೆ ಚಾನ್ಸ್ ಇದೆ. ನಿಜವಾಗ್ಲೂ ಗಾಡ್ಸ್ ಗ್ರೇಸ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಹಾಗಾಗಿ ನೀವು ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ. ಸೊ ನೋಡಿ, ಅಪ್ಲೈ ಮಾಡುವಾಗ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಟೆಂಡ್ ಮಾಡಿದ್ರೆ ಬುಕ್ಲೆಟ್ ಅಲ್ಲಿ ಯು ಜಸ್ಟ್ ಸಿ, ನೋಡಿ ಕರೆಕ್ಟಾಗಿ ಗಮನ ಕೊಟ್ಟು ನೋಡಿ, ಅದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ನೀವು ಅಟೆಂಡ್ ಮಾಡ್ತಿದ್ರು ಅಂತ ನೋಡ್ಕೊಳ್ಳಿ. ಹಾಗೆ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರುತ್ತೆ, ಅದ್ರಲ್ಲಿ ನೀವು ಅಪ್ಲೈ ಮಾಡುವಾಗ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಹಾಕಿರ್ತೀರಿ. ಯಾಕೆಂದ್ರೆ ನಮ್ಮ ಸ್ಟೇಟ್ ಅಲ್ಲಿ ತುಂಬಾ ಜನ ಲ್ಯಾಂಗ್ವೇಜ್ ಇಂಗ್ಲಿಷ್ ನ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಓದ್ತಾ ಇರೋರಿದ್ದಾರೆ. ಮತ್ತೆ ಕೆಲವು ಸ್ಕೂಲಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಓದ್ತಾ ಇದ್ದಾರೆ, ಇನ್ ಕೆಲವು ಸ್ಕೂಲಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂತ ಕೂಡ ಓದ್ತಾ ಇದ್ದಾರೆ. ಹಾಗಾಗಿ ಮೂರೂ ಭಾಷೆ ಅಲ್ಲಿರುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರುತ್ತೆ, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರುತ್ತೆ. ನೀವು ಹೋಗುವಾಗ್ಲೇ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಪ್ಲೈ ಮಾಡಿರೋ ಮೊದಲಿಗೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸಿಕ್ಬಿಡುತ್ತೆ. ಅದನ್ನ ಅಟೆಂಡ್ ಮಾಡಿದ್ರೆ ನಿಮ್ಗೆ ಮಾರ್ಕ್ಸ್ ಸಿಗಲ್ಲ, ಅಲ್ಲಿ ಹೋಗ್ಬಿಡುತ್ತೆ, ನಿಮ್ ಲೈಫೇ ಹೋಗ್ಬಿಡುತ್ತೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ನೀವು ಆ ಪೇಪರ್ ನ ಮೇಲೆ ಬುಕ್ಲೆಟ್ ನ ನೋಡುವಾಗ ಮೊದಲಿಗೆ ಇರುವಂತ ಹೆಡ್ಡಿಂಗ್ ನೋಡ್ಕೋಬೇಕು. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇನಾ, ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡನೇನಾ, ಅಥವಾ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ನೋಡ್ಕೋಬೇಕಾಗತ್ತೆ. ಸೊ ಅದು ಬಹಳ ಇಂಪಾರ್ಟೆಂಟ್. ಸ್ವಲ್ಪ ಗಮನ ಕೊಡಿ, ಬುಕ್ಲೆಟ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಟೆಂಡ್ ಮಾಡುವಾಗ. ಸೊ ಅದು ನಾವು ಮೊದಲನೇದಾಗಿ ನಾವು ನೋಡುವಂತ ಪಾಯಿಂಟ್ಸ್ ಆಗಿರುತ್ತೆ. ಅಪ್ಲೈ ಮಾಡಿದ್ ಯಾವ್ದು ಅದೇ ರೀತಿ ಅಟೆಂಡ್ ಮಾಡುವಂತ ಪ್ರಯತ್ನವನ್ನು ನೀವು ಮಾಡ್ಬೇಕಾಗುತ್ತೆ. ಡೋಂಟ್ ಗೆಟ್ ಕನ್ಫ್ಯೂಸ್ ಆಗ್ತಿದೆ, ಬರೆಯುವಾಗ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ ಹೇಳಿ ಮೊದಲನೇ ಪಾಯಿಂಟ್. ಇನ್ನು ಎರಡನೇದಾಗಿ, ಅಟೆಂಡಿಂಗ್ ಎಸ್ಸೇಸ್ ಅಂಡ್ ಕ್ವಶನ್ಸ್. ಪ್ರಬಂಧಗಳನ್ನ ಅಟೆಂಡ್ ಮಾಡಿದಾಗ ಅಂತ ಕೆಲವರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಮತ್ತೆ ಕೆಲವರು ಪದೇ ಒಂದೊಂದು ಪ್ರಶ್ನೆ ಕೂಡ ಒಂದೊಂದ್ಸರಿ ಪ್ರಬಂಧ ಓದ್ತಾ ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದು ನಾವು ನಿಮಗೆ ಹೇಳ್ಬೇಕಾಗತ್ತೆ. ಸೊ ಫಸ್ಟ್ ಆಫ್ ಆಲ್, ಪ್ರಬಂಧ ಅಟೆಂಡ್ ಮಾಡೋದು ಬಹಳಷ್ಟು ಜನಗಳಿಗೆ ಪ್ರಬಂಧ ಅಟೆಂಡ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಪ್ರಬಂಧ ಹೇಗೆ ಅಟೆಂಡ್ ಮಾಡ್ಬೇಕಂತ ಹೇಳಿದ್ರೆ, ಫಸ್ಟ್ ನೀವು ಆ ಪ್ರಬಂಧ ಕ್ವಶನ್ ಗಳನ್ನ ಅಟೆಂಡ್ ಮಾಡಿ. ಪ್ರಬಂಧದ ಕ್ವಶನ್ ಗಳನ್ನ ಫಸ್ಟ್ ನೋಡಿ. ಪ್ರಬಂಧ ಇರುವಂತಹ ಕ್ವಶನ್ ಗಳನ್ನ, ಅಲ್ಲಿ ಪ್ರಬಂಧ 5 ಪ್ರಶ್ನೆಗಳು ಇರ್ತಾವಂತ ಅನ್ಕೊಳ್ಳಿ, 5 ಅಥವಾ 6 ಪ್ರಶ್ನೆಗಳು, 6 ಪ್ರಶ್ನೆಗಳನ್ನ ಮೊದಲು ಓದಿದ ಮೇಲೆ ನಂತರ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಆ ಪ್ರಶ್ನೆಗಳನ್ನ ತಲೆ ಇಟ್ಕೊಳ್ಳೋ ಪ್ರಯತ್ನ ಮಾಡಿ. ನಂತರ ಬಂದು ಪ್ಯಾಸೇಜ್ ನ ಓದಿ, ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು. ನಂತರ ಬಂದು ಪ್ಯಾಸೇಜ್ ಓದಿ. ಪ್ಯಾಸೇಜ್ ಓದುವಾಗ ನಿಮಗೆ ಆ ಪ್ರಶ್ನೆ ನೆನಪಾಗುತ್ತೆ. ಆ ಪ್ರಶ್ನೆ ನೆನಪಾದಾಗ ಅಲ್ಲೇ ಮಾರ್ಕ್ ಮಾಡ್ಕೋಬೇಡಿ. ಅಲ್ಲಲ್ಲೇ ಎಲ್ಲಿ ಪ್ರಶ್ನೆ ಓದಿರ್ತ ಪ್ರಶ್ನೆ ತಲೆಯಲ್ಲಿರ್ತದೆ, ಹಾಗೆ ಪಟ್ಟಂತ
ಪ್ಯಾಸೇಜ್ ನ ಓದ್ತಾ ಓದ್ತಾ ನೀವೇನ್ ಮಾಡ್ಬೋದು 1, 2 ಅಂತ ಅಂಡರ್ಲೈನ್ ಮಾಡ್ಕೋಬೇಡಿ, ಪ್ರಶ್ನೆಗಳ ತಕ್ಕಾಗಿ ಅಂಡರ್ಲೈನ್ ಮಾಡ್ಕೋಬೇಡಿ. ಸೊ ಇದು ಬೈ ಡೂಯಿಂಗ್ ದಿಸ್ ವಿ ಕ್ಯಾನ್ ಸೇವ್ ಟೈಮ್. ಆಕ್ಚುಲಿ ನಮ್ಮ ಸಮಯವನ್ನು ನಾವೇನ್ ಮಾಡ್ಬೋದು, ಉಳಿಸಬಹುದು. ಇಲ್ಲಾಂದ್ರೆ ನಮ್ಗೆ ಏನಾಗುತ್ತೆ, ನಾನು ಆಗ್ಲೇ ನಿಮ್ಗೆ ಲಾಸ್ಟ್ ಪಾಯಿಂಟ್ ಬರ್ತೀನಿ ನೋಡಿ, ನೋ ನೆಗೆಟಿವ್ ಅಂತ ಇದೆ, ಆ ಟೈಮಿಂಗ್ ಬರೋದು ಇಂಪಾರ್ಟೆಂಟ್. ಸೊ ನೆಗೆಟಿವ್ ಇಲ್ಲದ ಎಕ್ಸಾಮ್ ಅಲ್ಲಿ ಒಂದೇ ಒಂದು ಪ್ರಶ್ನೆ ಬಿಟ್ಟರು ಕೂಡ ನಮಗೆ ನಷ್ಟ. ಅದೇ ರೀತಿ ನೆಗೆಟಿವ್ ಎಕ್ಸಾಮ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂಷನ್ ಇದೆ ಅಂತಂದ್ರೆ ಒಂದೇ ಒಂದು ಗೊತ್ತಿಲ್ಲದ ಪ್ರಶ್ನೆ ಅಟೆಂಡ್ ಮಾಡಿದ್ರು ಕೂಡ ನಮ್ಗೆ ನಷ್ಟ. ಹಾಗಾಗಿ ಇದೊಂದು ದೊಡ್ಡ ಗಂಡಾಂತರ ಅಂತ ಹೇಳ್ಬೋದು. ನೆಗೆಟಿವ್ ಎಕ್ಸಾಮ್ ಅಲ್ಲಿ ದಯಮಾಡಿ ಯಾರು ಕೂಡ ನೆಗೆಟಿವ್ ಇದೆ ಎಕ್ಸಾಮ್ ಅಲ್ಲಿ ನೆಗೆಟಿವ್ ಇವ್ಯಾಲ್ಯೂಷನ್ ಇದೆ ಅಂತ ಹೇಳಿದ್ರೆ ಒಂದೇ ಒಂದು ಡೌಟ್ ಇರೋ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಡಿ. ಕೆಲವೊಮ್ಮೆ ನೀವು ನಂಬ್ತಿರೋ ಬಿಡ್ತಿರೋ 40 ಮಾರ್ಕ್ಸ್ ಇರೋ ಜಾಬ್ ಆಗಿದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಜಾಬ್ಗಳೇ 40 ಮಾರ್ಕ್ಸ್ ಆಗಿದೆ. ನೆಗೆಟಿವ್ ಅದು ಅನ್ಕೋದ್ ನಾವೇಂತ ಅನ್ಕೋ ದೊಡ್ಡ ದೊಡ್ಡ ಜಾಬ್ಗಳಿದೆ, ದೊಡ್ಡ ದೊಡ್ಡ ಪೋಸ್ಟಿಂಗ್ಸ್ ಇದೆ, ಅದೆಲ್ಲ ಇಷ್ಟಕ್ಕೆ ಆಗತ್ತಾ ಅಂತ ಅನ್ಕೋತೀವಿ. ನಿಜವಾಗ್ಲೂ 40-45 ಮಾರ್ಕ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಗಳಾಗಿದೆ. ಹಾಗಾಗಿ ನೀವು ನೆನ್ಪಿಟ್ಕೊಳ್ಳಿ, ಯಾವುದೇ ಕ್ಯಾಂಡಿಡೇಟ್ಸ್ ನೋಡ್ತಾ ಇರಿ, ಹಳಬರಾಗಿರ್ಬೋದು ಹೊಸಬರಾಗಿರ್ಬೋದು ಯಾರೇ ಇರ್ಬೋದು, ನೆಗೆಟಿವ್ ಇರೋ ಎಕ್ಸಾಮ್ ಅಲ್ಲಿ ನೆಗೆಟಿವ್ ನ ಒಂದೇ ಒಂದು ಅಟೆಂಡ್ ಮಾಡ್ಬೇಡಿ. ಕೆಲವೊಮ್ಮೆ 20, 25, 30 ಮಾರ್ಕ್ಸ್ ಜಾಬ್ ಆಗಿರೋ ನಿಮಿಷ ಇದೆ. ಇದು ನಿಮ್ಗೆ ನನ್ನ ಕಡೆಯಿಂದ ಜೆನ್ಯೂನ್ ಒಂದು ಸಜೆಷನ್ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ನೆನ್ಪಿಡಿ ನಾನು ಕೊಡುವಂತ ಎಲ್ಲಾ ಸಜೆಷನ್ಸ್ ಕೂಡ ಜೆನ್ಯೂನ್ ಆಗಿ ಇರ್ತದೆ, ಸಮಸ್ಯೆ ಇಲ್ಲ. ಬಟ್ ಹೆಚ್ಚು ಒತ್ತು ಕೊಡುವಂತ ಒಂದು ಇದು ವಿಷಯ, ಅದು ನೆಗೆಟಿವ್ ವಿಷಯ ಅಂತ ನಿಮ್ಗೆ ಹೇಳಂತದ್ದು. ಇನ್ನು ಮುಂದೆ ಬಂದ್ರೆ ಎಸ್ಸೆಗಳನ್ನ ಅಟೆಂಡ್ ಮಾಡಿ, ನಾನು ಹೇಳಿದ್ನಲ್ಲ ಎಸ್ಸೆಗಳನ್ನ ಅಟೆಂಡ್ ಮಾಡುವಾಗ ಮೊದಲು ಪ್ರಶ್ನೆಗಳನ್ನ ಓದಿ ನಂತರ ಪ್ಯಾಸೇಜ್ ನ ಓದ್ತಾ ಬನ್ನಿ, ಅಲ್ಲಲ್ಲೇ ಟಿಕ್ ಮಾಡ್ಕೊಂಡ್ಬಿಡಿ. ಸೊ ದಟ್ ಯು ಕ್ಯಾನ್ ಸೇವ್ ಟೈಮ್. ಆಕ್ಚುಲಿ ತುಂಬಾ ಟೈಮ್ ನ ಸೇವ್ ಮಾಡಬಹುದು. ಇನ್ನು ಪ್ರಶ್ನೆಗಳು ಅಟೆಂಡ್ ಮಾಡ್ಬೇಕಾದ್ರೆ ಪ್ರಶ್ನೆಗಳ ಓದ್ಬೇಕಾದ್ರೆ ನನಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ B.Ed ಮಾಡಿ DET ಅಪ್ಲೈ ಮಾಡಿರೋ ಅಂತಂದ್ರೆ ಮಿನಿಮಮ್ ಬೇಸಿಕ್ ನಾವು ಓದಿರ್ತೀವಿ. ಹೈಸ್ಕೂಲ್ ಬುಕ್ ಅನ್ನ ಟೀಚಿಂಗ್ ಪ್ರಾಕ್ಟೀಸ್ ಅಲ್ವಾ ಮತ್ತೊಂದು ವಿಷಯದಲ್ಲಿ ನಾವು ಮಿನಿಮಮ್ ಓದಿರ್ತೀವಿ. ಹೈಸ್ಕೂಲ್ ಬುಕ್ ಅಲ್ಲೇ ಇರುವಂತ ವಿಷಯಗಳು TET ಬರೋದ್ರಿಂದ ನೀವು ದಯಮಾಡಿ ಹೈಸ್ಕೂಲ್ ಬುಕ್ ನಾವು ಒಂದಿಷ್ಟು ಓದಿರ್ತೀವಿ, ಎಕ್ಸಾಮ್ ಅಟೆಂಡ್ ಮಾಡ್ತಿರ್ತೀವಿ. ಇನ್ನು ಪ್ರಾಪರ್ ಆಗಿ ಓದಿಲ್ಲ ಸರ್ ಅಂತ ಅಂದ್ರೆ ಪರವಾಗಿಲ್ಲ, ಓಕೆ, ಆದ್ರೆ ನೀವು ಅಟೆಂಡ್ ಮಾಡ್ತೀರಲ್ಲ. ಸೊ ಹಾಗೆ ಅಟೆಂಡ್ ಮಾಡುವಾಗ ನಿಮಗೆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ. ಆಗೇನ್ ಮಾಡ್ಬೇಕು, ಆಗ ನೀವು ಹೋಗಿದ್ದ ಆಪ್ಷನ್ಸ್, ಆಕ್ಚುಲಿ ಆಪ್ಷನ್ಸ್ ಗಳ ಜೊತೆ ಹೋಗಿ ಒಂದೊಂದು ಆಪ್ಷನ್ಗೂ ನಿಮ್ಮ ಹತ್ರ ಇರುವಂತ ವಿಷಯಗಳನ್ನ ಬ್ರಿಂಗ್ ದೇರ್ ತಂದ್ಬಿಡಿ. ಈ ಆಪ್ಷನ್ ಬಗ್ಗೆ ನನ್ನ ತಲೆಯಲ್ಲಿ ಏನೆಲ್ಲ ಇದೆ ಅಂತ ತಂದ್ಕೊಳ್ಳಿ. ಸೊ ಹಾಗಾದ್ರೆ ಅದು ಒಂದೊಂದೇ ಆಪ್ಷನ್ ಗಳ ಬಗ್ಗೆ ಪಟ ಅಂತ ಆದಷ್ಟು ಬೇಗ ನೀವು ಅನಾಲಿಸಿಸ್ ಮಾಡ್ಕೊಂಡು ಸರಿಯಾದ ಉತ್ತರ ಹುಡುಕುವಂತ ಕೆಲಸವನ್ನು ಕೂಡ ಮಾಡಬಹುದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಮಸ್ಟ್ ಕೀಪ್ ದಿಸ್ ಪಾಯಿಂಟ್ಸ್ ಇನ್ ಯುವರ್ ಮೈಂಡ್. ಸೊ ಇದು ನಿಮ್ ತಲೆಯಲ್ಲಿ ಇದ್ರೆ ತುಂಬಾ ಒಳ್ಳೇದು. ಆಪ್ಷನ್ ಗಳು ನೋಡ್ಕೊಂಡು ನಾವು ಆನ್ಸರ್ನ ಮಾಡ್ಬೋದು ಅಂತ ಹೇಳಿ. ಇನ್ನು ಇದಿಷ್ಟು ಅಟೆಂಡ್ ಮಾಡೋದು, ಎಸ್ಸೆಗಳನ್ನ ಅಟೆಂಡ್ ಮಾಡುವಂಥದ್ದು, ಕ್ವಶನ್ಸ್ ನ ಅಟೆಂಡ್ ಮಾಡುವಂಥದ್ದು. ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೆನ್ಪಿಟ್ಟು TET ಬರೆಯೋರಿಗೆ ಏನ್ ಇಂಪಾರ್ಟೆಂಟ್ ಅಂತ ನಿಮ್ಗೆ ಹೇಳ್ತೀನಿ. TET ಪಾಸ್ ಮಾಡೋದು ತುಂಬಾ ಸುಲಭ. ನೀವ್ ಎಷ್ಟೋ ಜನ ಬಹಳಷ್ಟು ಕಷ್ಟ ಅಂತ ಅನ್ಕೋತಿದ್ರಿ, ನಿಜವಾಗ್ಲೂ ಹೇಳ್ತೀನಿ TET ಪಾಸ್ ಆಗೋದು ತುಂಬಾ ಸುಲಭ. ಕೆಲವು ಕೆಟಗರಿಗೆ 83 ಇದೆ, 83 ತಗೊಂಡ್ರೆ ಪಾಸು. ಇನ್ ಕೆಲವು ಕೆಟಗರಿಗೆ 90 ಇದೆ, ಸೊ ಪಾಸ್. ಹೇಗ್ ಮಾಡ್ಬೋದು ಅಂತ ನಿಮ್ಗೆ ಹೇಳ್ತೀನಿ. ನೀವು ಜಸ್ಟ್ ಗೋ ವಿತ್ ಕನ್ನಡನ ಗ್ರಾಮರ್ ಚೆನ್ನಾಗಿ ಕಲ್ತ್ಕೊಳ್ಳಿ. ಪ್ಯಾಸೇಜ್ ನಮ್ ಕನ್ನಡ ತುಂಬಾ ಈಸಿ ಇಲ್ವೇನ್ರಿ? ಕನ್ನಡ ನಮ್ಗೆ ತುಂಬಾ ಸುಲಭ. ಕನ್ನಡದಲ್ಲಿ ಮೊದಲು ಗ್ರಾಮರ್ ನ ಚೆನ್ನಾಗಿ ಕಲ್ತ್ಕೊಳ್ಳಿ. ಕನ್ನಡ ಗ್ರಾಮರ್ ಚೆನ್ನಾಗಿ ಕಲ್ತ್ಕೊಂಡ್ರೆ ನೀವು ಯು ಕ್ಯಾನ್ ಸ್ಕೋರ್ ಔಟ್ ಆಫ್ 30 ಮಾಡ್ಬೋದು. ತುಂಬಾ ಸುಲಭ ನಮ್ಗೆ, ಓಕೆನಾ? ಮತ್ತೆ ಮುಂದೆ ಬಂದ್ಬಿಡಿ, ಸೇಮ್ ಇಂಗ್ಲಿಷ್ ನ ಹಾಗೆ ಮಾಡ್ಕೊಬಿಡಿ. ಇಂಗ್ಲಿಷ್ ಗ್ರಾಮರ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಬೇಡಿ. ಫಸ್ಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಸೆಂಟೆನ್ಸಸ್. ಆಕ್ಚುಲಿ ಅಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಸ್ಕಿಲ್ ನ ಬೆಳೆಸ್ಕೊಳ್ಳಿ. ಇಂಗ್ಲಿಷ್ ಮೀಡಿಯಂ ಬುಕ್ ಗಳನ್ನ ಜಾಸ್ತಿ ಓದಿ. ಹಾಗೆ ನಿಮ್ಗೆ ಏನಾಗುತ್ತೆ, ಸೆಂಟೆನ್ಸ್ ಅರ್ಥ ಆಗೋದು ತುಂಬಾ ಈಸಿ ಆಗುತ್ತೆ. ಇಂಗ್ಲಿಷ್ ಗ್ರಾಮರ್ ನ ಕಲ್ತ್ಕೊಂಡ್ವಿ ಅಂತ ಅನ್ಕೊಳ್ಳಿ. ಮತ್ತೆ ಮಾಡ್ತೀವಿ, ವಿ ವಿಲ್ ಗೆಟ್ 30 ಔಟ್ ಆಫ್ 30. ಮತ್ತೆ ಹೋಗ್ತೀವಿ ನಾವು ತಗೋಬಹುದು. ಇಟ್ಸ್ ವೆರಿ ಈಸಿ ಆಕ್ಚುಲಿ. ನಿಜವಾಗ್ಲೂ ಹೇಳ್ತೀನಿ, TET ಆಸ್ಪಿರೆಂಟ್ ಗಳಿಗೆ ಬಹಳಷ್ಟು ಜನ ಫೇಲ್ ಆಗ್ತಿರೋ ಕಾರಣ ಇದು. ನೀವು ಎಲ್ಲಿ ಗಮನ ಕೊಡ್ಬೇಕು ಅಲ್ಲೇ ಗಮನ ಕೊಡ್ದೇನೆ ಬೇರೆ ಕಡೆ ಗಮನ ಕೊಟ್ಟಿದ್ದೀರಿ. ಸೈಕಾಲಜಿ ಜಾಸ್ತಿ ಗಮನ ಕೊಡ್ಬೇಡಿ. ನಾವು ಎಷ್ಟೇ ಚೆನ್ನಾಗಿ ಬರ್ದ್ರು ಕೂಡ ಸೈಕಾಲಜಿ ಏನಾಗುತ್ತೆ ಗೊತ್ತಾ, ಮ್ಯಾಕ್ಸಿಮಮ್ ನಮ್ಮೆಲ್ಲರಿಗೂ ಆಗುವಂಥದ್ದು 10, ಮ್ಯಾಕ್ಸಿಮಮ್ ಒಂದು 15 ವರೆಗೂ ಮ್ಯಾಕ್ಸಿಮಮ್ ಆಗ್ಬೋದು. ಕಾರಣ ಏನ್ ಗೊತ್ತಾ, ನಮಗೆ ಸರಿ ಅನ್ಸೋ ಉತ್ತರಗಳಲ್ಲಿ ತಪ್ಪಾಗಿರುತ್ತೆ. ಹಾಗಾಗಿ ಸ್ವಲ್ಪ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಹೆಚ್ಚು ಗಮನ ಕೊಡಕ್ ಹೋಗ್ಬೇಡಿ ಆ ಕಡೆ ಅಂತ ಹೇಳ್ತೀನಿ. ಯಾಕಂದ್ರೆ ಇಲ್ಲೇ ಸ್ಕೋರ್ ಮಾಡಿ ನಾನು ಪಾಸ್ ಔಟ್ ಆಗ್ಬಿಡ್ತೀವಿ ನೋಡಿ. 30 ಇಲ್ಲಿ ಬಂತು ಅಂದ್ರೆ 60 ಆಗೋಯ್ತು. ಇನ್ನು ನಮಗೆ 60 ಮಾರ್ಕ್ಸ್ ಸೋಷಿಯಲ್ ಸೈನ್ಸ್ ಇರುತ್ತೆ. 60ರಲ್ಲಿ 30 ಮಾಡ್ರಿ, ಜನರಲ್ ಆಗುತ್ತಲ್ಲ, ಪಾಸ್ ಆಯ್ತಲ್ಲ. ನೋಡಿದ್ರೆ 60ರಲ್ಲಿ 30 ಮಾಡಕ್ಕಾಗಲ್ವಾ? ನಿಜವಾಗ್ಲೂ ಮಾಡ್ಬೋದು. 60 ಪ್ರಶ್ನೆಗಳಲ್ಲಿ 30 ಮಾಡ್ಬೋದು. ಸೊ ಹಾಗೆ ನೀವು ನೆನ್ಪಿಟ್ಕೊಳ್ಳಿ, ತುಂಬಾ ಸುಲಭವಾಗಿ ಕನ್ನಡ ಗ್ರಾಮರ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇಂಗ್ಲಿಷ್ ಗ್ರಾಮರ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಂತರ ಸೋಷಿಯಲ್ ಬುಕ್ ನೀವು ಓದಿರ್ತೀವಿ. ಸೊ ನಾನು ಆಗ್ಲೇ ಹೇಳಿದಾಗೆ ಅನಾಲಿಸಿಸ್ ಮಾಡ್ಕೊಂಡು ಆನ್ಸರ್ ಮಾಡ್ತಾ ಬನ್ನಿ. ಗೊತ್ತಿಲ್ಲ ಆನ್ಸರ್ಗಳನ್ನ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ನಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನೀವು ಮಾಡೋ ತಪ್ಪೇನಪ್ಪ ಅಂತ ಹೇಳಿದ್ರೆ, ಶೇರ್ ಮಾಡುವಾಗ ನೀವು ಮಾಡ್ತಿರೋ ತಪ್ಪು. ತುಂಬಾ ಜನಕ್ಕೆ ಒಂದು ಕೆಟ್ಟ ಅಭ್ಯಾಸ ಇದೆ ಅಂತ ಹೇಳಿದ್ರೆ, ಮೊದಲಿಗೆ ಬುಕ್ಲೆಟ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು, ಅದನ್ನ ಶೇರ್ ಮಾಡ್ತಾ ಬರಲ್ಲ. ಸುಮ್ನೆ ಬುಕ್ಲೆಟ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಎಲ್ಲ ಅಟೆಂಡ್ ಮಾಡ್ಬಿಡೋದು. ಟೈಮ್ ಆಯ್ತು ಅಂತ ಹೇಳಿ ಕೊನೆಗೆ ಶೇರ್ ಮಾಡದೆ ಬಿಟ್ಟು ಬಂದ್ರೆ ಕೆಲವರು ಇದ್ದಾರೆ. ಹಾಗೆ ಇನ್ ಕೆಲವರು ಏನ್ ಮಾಡ್ಕೊಂಡ್ರೆ, ಶೇರ್ ಮಾಡುವಾಗ ಪರ್ಸನಲಿ ನೋಡಿರ್ತೀರಿ, ಆಪ್ಷನ್ ಎ ಸರಿ ಇರುತ್ತೆ, ನೀವು ಆಪ್ಷನ್ ಎ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ಹಾಕುವಾಗ ಆಪ್ಷನ್ ಬಿ ಶೇರ್ ಮಾಡಿರ್ತೀರಿ. ನಿಜವಾಗ್ಲೂ ಇದಂತ ದೊಡ್ಡ ಅಂತ ನಿಜವಾಗ್ಲೂ ಹೇಳ್ತೀನಿ.
ನೀವು 1 ಮಾರ್ಕ್ಸ್ ಟಿ ಕಳ್ಕೊಂಡಾಗ ನಿಮ್ಗೆ ಗೊತ್ತಾಗ್ತಾ ನೋವೇನು ಅಂತ ಹೇಳಿ. 1 ಮಾರ್ಕ್ಸ್ ಟಿ ಕಳ್ಕೊಂಡಿ ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ಸಿಇಟಿ ಬರಕ್ಕಾಗಲ್ಲ. ಸಿಇಟಿ ಬರದೇ ಹೋದ್ರೆ ನಮ್ ಲೈಫ್ ಸೆಟ್ಲ್ ಆಗಲ್ಲ, ತುಂಬಾ ಕಷ್ಟ ಅನ್ಭವಿಸ್ಬೇಕಾಗುತ್ತೆ. ಮತ್ತೆ ಕೆಲಸ ಆಗೋದು ಇನ್ನೆಷ್ಟು ವರ್ಷ ಗೊತ್ತಾಗಲ್ಲ, ಹೌದಾ? ಮತ್ತೆ ನಾವು ಸರ್ಕಾರ ಬೈಕೊಂಡು ಅವ್ರು ಬೈಕೊಂಡು ಬಿಡೋದು ತಪ್ಪು. ನಾವು ಬುದ್ಧಿವಂತರಾಗಿದ್ರೆ ಈಗಲೇ ಒಂದು ಅವಕಾಶ ಸರಿಯಾಗಿ ಬಳಸ್ಕೋಬೇಕು. ಜಸ್ಟ್ ಥಿಂಕ್ ದಟ್ ದಿಸ್ ಇಸ್ ಅಲ್ಟಿಮೇಟ್ ಚಾನ್ಸ್ ಅಂತ ನೀವು ಥಿಂಕ್ ಮಾಡಿ ಫಸ್ಟ್. ಅದಕ್ಕೆ ಬಂತು ಅಂದ್ರೆ ನಿಮ್ಗೆ ಸೀರಿಯಸ್ನೆಸ್ ಬಂದೇ ಬರುತ್ತೆ. ನಮ್ಗೆ ಇದೇ ಕೊನೆಯ ಚಾನ್ಸ್, ಇದೇ ಲಾಸ್ಟ್, ಇದ್ರ ಮೇಲೆ ನಮ್ಗಿಲ್ಲ ಅಂತ ಅನ್ಕೊಳ್ಳೋ ಮನಸ್ಸಿಗೆ ಬರಬೇಕು. ಹಾಗೆ ಓದ್ಬೇಕು. ಅದ್ರ ಹಾಗೆ ಶೇಡ್ ಮಾಡುವಾಗ ಆಪ್ಷನ್ ಅಂತ ಗೊತ್ತಿದ್ದು ಕೂಡ ಹೋಗಿ ಶೇಡ್ ಮಾಡುವಾಗ ನೀವು ತಪ್ಪು ಮಾಡಿ. ಹೇಗ್ ಮಾಡ್ಬೇಕಾಗತ್ತೆ ಶೇಡ್ ಮಾಡುವಾಗ? ಮೊದಲನೇ ಪ್ರಶ್ನೆ ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ 2 ಸರಿ ಹೇಳ್ಕೊಳ್ಳಿ, 2 ಸರಿ 3 ಸರಿ ಹೇಳ್ಕೊಳ್ಳಿ. ಒಂದು ಆಪ್ಷನ್ ಎ, ಒಂದು ಎ ಆಮೇಲೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ಮತ್ತೆ ಆಗಾಗ್ಲೇ ಶೇಡ್ ಮಾಡ್ಕೊಳ್ತಾ ಬನ್ನಿ. ಯಾವಾಗ್ಲೇ ಶೇಡ್ ಮಾಡ್ತೀನಿ ಕೊನೆಗೆ ಮಾಡ್ತೀನಿ ಅಂತ ಹೋಗ್ಬೇಡಿ ದಯಮಾಡಿ. ಅವಾಗಿನ ಪ್ರಶ್ನೆ ಅವಾಗ್ಲೇ ಶೇಡ್ ಮಾಡ್ಕೊಂಡ್ಬಿಡಿ. ಕೊನೆಗೆ ನೋಡಿ ಪ್ರಾಬ್ಲಮ್ ಆಗ್ಬಿಡುತ್ತೆ, ನೀವು ಏನೂ ಬರೆಯಕ್ಕಾಗಲ್ಲ, ಟೈಮ್ ಆಗಿರುತ್ತೆ. ತುಂಬಾ ಕೆಲವೊಮ್ಮೆ ಪ್ರಶ್ನೆಗಳು ಲೆಂತಿ ಇರ್ತದೆ, ಆಪ್ಷನ್ಸ್ ಕೂಡ ಲೆಂತಿ ಇರ್ತದೆ, ಮೆಂಟಲಿಟಿ ಪ್ರಶ್ನೆಗಳು ಇರ್ತವೆ. ನಿಮ್ ಟೈಮ್ ಕಿಲ್ ಆಗತ್ತೆ. ನೀವು ಕೊನೆಗೆ ಶೇರ್ ಮಾಡಕ್ಕಂತ ಆಗೋದಿಲ್ಲ. ಹಾಗೇನ್ ಮಾಡ್ತೀರಿ, ವಾಪಸ್ ಎಲ್ಲ ಲೈಫ್ ಹಾಳಾಗೋಗ್ಬಿಡುತ್ತೆ. ಹಾಗೆ ಮಾಡ್ಕೋಬೇಡಿ. ಅವಾಗ ಪ್ರಶ್ನೆಗಳು ಅವಾಗ್ಲೇ ಮಾಡ್ತಾ ಬನ್ನಿ, ಅನಾಲಿಸಿಸ್ ಮಾಡ್ತಾ ಬನ್ನಿ. ಶೇರ್ ಮಾಡುವಾಗ ಗಮನ ಕೊಟ್ಟು 1A 1B 2B ಈ ಕರೆಕ್ಟ್ ಅನ್ಕೊಂಡು ಶೇರ್ ಮಾಡಿ. ಒಂದು ಪ್ರಶ್ನೆ ಕೂಡ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅದು ನಿಮ್ಮ ನಿಜವಾಗ್ಲೂ ಮೂರ್ಖತನ ಆಗುತ್ತೆ. ದಯಮಾಡಿ ಆಗಿ ಮಾಡ್ಕೋಬೇಡಿ. ದಟ್ಸ್ ಅ ಗ್ರೇಟ್ ಲಾಸ್ ಆಕ್ಚುಲಿ. ನಿಜವಾಗ್ಲೂ ದೊಡ್ಡ ನಷ್ಟ ಅದು, ನೆನ್ಪಿಟ್ಕೊಳ್ಳಿ. ಇನ್ನು ಮುಂದೆ ಬಂದ್ರೆ ಮಾರ್ಕಿಂಗ್ ಮತ್ತೆ ಶೇಡಿಂಗ್ ಬಗ್ಗೆ ನಿಮ್ಗೆ ಹೇಳಿದ್ನಲ್ವಾ, ಸೊ ಅದು ಓಕೆ. ಮುಂದೆ ಇದು ಆಗಿದೆ, ಇದು ಕೂಡ ಆಗಿದೆ. ಮತ್ತೆ ಪ್ಯಾಸೇಜ್ ಬಗ್ಗೆ ಹೇಳಿದ್ನಲ್ವಾ, ಸೊ ಅದು ಕೂಡ ಆಗಿದೆ. ಇನ್ನು ಟೈಮಿಂಗ್ ಬಂದ್ರೆ, ಟೈಮಿಂಗ್ ನೋಡಿ, ನಮಗೆ ಟೈಮಿಂಗ್ ಅದು ಒಂದು ಎಷ್ಟು ಟೈಮಿಂಗ್ ಇದೆ ಆ ಟೈಮ್ ಎಲ್ಲ ಮುಗಿಸೋ ಪ್ರಯತ್ನ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಟೈಮಿಂಗ್ ನ ನೋಡ್ಕೊಂಡು ನೀವು ಇನ್ನು ಟೈಮ್ ಇದೆ, ತುಂಬಾ ಟೈಮ್ ಇದೆ ಅಂತ ಅನ್ಕೊಂಡ್ಬಿಟ್ಟು ತಪ್ಪು, ಆಯ್ತಾ? ಮತ್ತೆ ಅದೇ ನಾನು ಹೇಳಿದ್ನಲ್ಲ, ಶೇಡಿಂಗ್ ಗೆ ಬರೋದು ಮತ್ತೆ ಕನೆಕ್ಟ್ ಆಗ ಶೇಡಿಂಗ್ ಗೆ. ಶೇಡಿಂಗ್ ಅಲ್ಲಿ ಮತ್ತೆ ಏನ್ ಮಾಡ್ಕೋಬೇಡಿ, ಶೇಡಿಂಗ್ ಮಾಡ್ತಾ ಲೇಟ್ ಮಾಡ್ಕೊಂಡು ಕೆಡಿಸ್ಕೋಬೇಡಿ. ಟೈಮ್ ಇರೋ ಅಷ್ಟರಲ್ಲಿ ಟೈಮ್ ಎಷ್ಟಿದೆ ಆ ಟೈಮಲ್ಲಿ ಮುಗಿಸೋ ಪ್ರಯತ್ನ ಮಾಡಿ. ಇನ್ ಟೈಮಲ್ಲಿ ಮುಗಿಸಿ. ಮತ್ತೆ ಬೇಗ ಬರೆದು ಕೂತ್ಕೋಬೇಡಿ. ಅಂದ್ರೆ ನೆಗೆಟಿವ್ ಇಲ್ಲ ಅಂತ ಹೇಳಿ ತಪ್ಪನೆ ಬರ್ತಾ ಹೋಗ್ಬೇಡಿ. ಸರಿಯಾದ ಉತ್ತರಗಳನ್ನ ಅನಾಲಿಸಿಸ್ ಮಾಡ್ತಾ ಹೋಗಿ. ಸೊ ಅದಿಷ್ಟು ನಿಮ್ಗೆ ಇಂಪಾರ್ಟೆಂಟ್. ನೀವು ನೆಗೆಟಿವ್ ಅಂದ್ರೆ ನೆಗೆಟಿವ್ ಇಲ್ಲದೆ ಇರೋ ಎಕ್ಸಾಮ್ ಇದು. ಸಿಇಟಿ ನೆಗೆಟಿವ್ ಇಲ್ಲದೆ ಎಕ್ಸಾಮ್. ನಿಜವಾಗ್ಲೂ ಯಾವ ಕ್ಯಾಂಡಿಡೇಟ್ ಸಿಇ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಿಟ್ಟು ಬರ್ತಾನ ಅವನಂತೂ ನಿಜವಾಗ್ಲೂ ಹೇಳ್ತೀನಿ, ಅವನಷ್ಟು ದುರದೃಷ್ಟವಂತ ಮತ್ತೊಬ್ಬರಿಲ್ಲ. ಯಾವುದೇ ಕಾರಣಕ್ಕೂ ಪ್ರಶ್ನೆಗಳನ್ನ ಬಿಡಬೇಡಿ. ಸಿಇಟಿ ಎಕ್ಸಾಮ್ ಅಲ್ಲ, ಯಾವ ಎಕ್ಸಾಮ್ ಅಲ್ಲಿ ನೆಗೆಟಿವ್ ಇಲ್ವೋ, ನೋ ನೆಗೆಟಿವ್ ಇದೆಯೋ, ನೆಗೆಟಿವ್ ವ್ಯಾಲ್ಯೂಷನ್ ಇಲ್ವೋ, ಅಲ್ಲಿ ಮಾತ್ರ ನೀವು ಒಂದೇ ಒಂದು ಪ್ರಶ್ನೆ ಬಿಟ್ಟು ಬಂದ್ರೆ ನಿಮ್ಮ ದರ್ಶನ ಅದ್ ನಿಜವಾಗ್ಲು. ನೀವು ನಿಮ್ಮಷ್ಟು ದುರದೃಷ್ಟ ಅಂತ ಮತ್ತೊಬ್ಬರಿಲ್ಲ. ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಆಪ್ಷನ್ಗಳನ್ನ ಒಂದೇ ಒಂದು ಪ್ರಶ್ನೆಗಳನ್ನ ಕೂಡ ಬಿಡ್ಬೇಡಿ. ಸರ್ ನಮಗೆ ತುಂಬಾ ಲೇಟ್ ಆಗೋದು ಸರ್, ನಾವಿನ್ನೂ 110ನೇ ಪ್ರಶ್ನೆ ಇದೀವಿ, ಇನ್ನೂ 40 ಮಾಡಕ್ಕಾಗಿಲ್ಲ ಸರ್, ಟೈಮ್ ಆಗ್ತಾ ಇದೆ ಅಂತ. ಯು ಶೇಡ್ ಬ್ಲೈಂಡ್ ಆಗಿ ಶೇಡ್ ಮಾಡಿ. ಟೈಮ್ ಇಲ್ಲ ಅಂತ ಅಂದ್ರೆ ಕೊನೆಗೆ 1 ನಿಮಿಷ ಟೈಮ್ ಇದೆ, 2 ನಿಮಿಷ ಟೈಮ್ ಇದೆ. ಎಸ್ ಯು ಕ್ಯಾನ್ ಶೇಡ್ ನಿಯರ್ಲಿ 50 ಇನ್ ಮಿನಿಟ್ ಆಕ್ಚುಲಿ. ಪಟ ಶೇರ್ ಮಾಡ್ಬೋದು, ಸಮಸ್ಯೆ ಇಲ್ಲ. ಬಟ್ ಆಗ ನೀವ್ ಏನ್ ಮಾಡಿ, ನೀವು ಟೇಕ್ ಚಾನ್ಸ್. ಆಕ್ಚುಲಿ ಹೇಗ್ ಚಾನ್ಸ್ ತಗೋಬೇಕಂತ ಹೇಳಿದ್ರೆ, ಬ್ಲೈಂಡ್ ಆಗಿ ಒಂದು ಬಿಡದನೆ ಎಲ್ಲವನ್ನು ಟಿಕ್ ಮಾಡ್ತಾ ಬನ್ನಿ. ನೀವು ಹೇಗೆ ಕೆಲವರು ಅವಲಕ್ಕಿ ಪವಲಕ್ಕಿ ಆಗ್ತಾರೆ, ಕೆಲವರು ಎಬಿಸಿ ಏನೇನೋ ಮಾಡ್ತಾರೆ ಅವರು, ಕೆಲವರು ಏನೇನೋ. ಬಟ್ ಅದು ಅಷ್ಟೊಂದು ಟೈಮ್ ತಗೋಬೇಡಿ. ಪಟ ಅಂತ ಒಂದೊಂದು ಶೇಡ್ ಮಾಡ್ತಾ ಬನ್ನಿ. ನೆಗೆಟಿವ್ ಇಲ್ಲ, ಸೊ ಹಾಗಾಗಿ ಅಲ್ಲಿ ಬರೋ ಮಾರ್ಕ್ಸ್ ಬಂದ್ಬಿಡುತ್ತೆ. ಸೊ ಇದಿಷ್ಟು ನನ್ನ ಕಡೆಯಿಂದ ನಿಮಗೆ ಕಿವಿ ಮಾತು. ದಯಮಾಡಿ ನೆನ್ಪಿಟ್ಕೊಳ್ಳಿ, ಟಿಇಟಿ ತುಂಬಾ ಇಂಪಾರ್ಟೆಂಟ್ ಟೀಚಿಂಗ್ ಬರೋರಿಗೆ. ಮತ್ತೆ ನೆಕ್ಸ್ಟ್ ಕಾಲ್ಫರ್ ಆಗ್ತಿದೆ, ನಿಜವಾಗ್ಲೂ ನಂಬಲ್ಲ, ತುಂಬಾ ಕಷ್ಟ ಆಗುತ್ತೆ ಈಗ ನೀವು ಟಿಇಟಿ ಮಾಡ್ಕೊಳ್ತಾ ಹೋದ್ರೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ನಾನು ಕೂಡ ಟಿಇಟಿ ಮಾಡ್ಕೊಂಡು ತುಂಬಾ ಕಷ್ಟಪಟ್ಟಿದ್ದೀವಿ. ಟಿಇಟಿ ಮಾಡ್ಕೊಳಕ್ಕೆ ಮತ್ತೆ ಜಾಬ್ ಮಾಡ್ಕೊಳಕ್ಕೆಲ್ಲ ತುಂಬಾ ಕಷ್ಟಪಟ್ಟಿದ್ದೀವಿ. ಹಾಗೆ ನೀವು ಕಷ್ಟಪಡದೆ ಬರ್ಲಿ ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನಿಮ್ಗೆ ಶಾರ್ಟ್ ಕಟ್ಸ್ ನಾನು ಫಾಲೋ ಮಾಡಿದ ಶಾರ್ಟ್ ಕಟ್ ಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಪ್ಯಾಸೇಜ್ ಮಾಡುವಾಗ ಮಾತ್ರ ಒಂದೊಂದು ಪ್ರಶ್ನೆ ಒಂದೊಂದ್ಸರಿ ಓದಕ್ ಹೋಗ್ಬೇಡಿ. ಕೆಲವೊಮ್ಮೆ ಏನಾಗುತ್ತೆ ಪ್ಯಾಸೇಜ್ ಮಾಡುವಾಗ ಅಂತ ಹೇಳಿದ್ರೆ, ಮೊದಲನೇ ಪ್ರಶ್ನೆ ಪ್ಯಾಸೇಜ್ ನ ಮೊದಲನೇ ಪ್ರಶ್ನೆ ಆನ್ಸರ್ ಎಲ್ಲ ಗೊತ್ತಾ, ಪ್ಯಾಸೇಜ್ ನ ಕೊನೆದಿರ್ತದೆ. ಆಗ ನಿಮ್ಗೆ ಏನಾಗುತ್ತೆ, ಪ್ಯಾಸೇಜ್ ನ ಕೊನೆವರೆಗೂ ಓದ್ಕೊಂಡು ಒಂದ್ ಪ್ರಶ್ನೆ ಒಂದ್ಸರಿ ಓದಿ ಆನ್ಸರ್ ಬರ್ಕೊಂಡು ಮತ್ತೆ 2ನೇ ಪ್ರಶ್ನೆ ನೋಡಿದ್ರೆ 2ನೇ ಪ್ರಶ್ನೆ ಕೂಡ ಅದಕ್ಕಿಂತ ಜಸ್ಟ್ ಮೇಲಿರುತ್ತೆ. ನೀವು ಮತ್ತೆ 2ನೇ ಸರಿ ಪ್ಯಾಸೇಜ್ ಓದ್ತೀರಿ. ನಿಜವಾಗ್ಲೂ ಅದು ಬಹಳ ದೊಡ್ಡ ದಡ್ತನ. ದಯಮಾಡಿ ಆಗಿ ಮಾಡ್ಬೇಡಿ. ಫಸ್ಟ್ ಗೋ ಟು ಕ್ವಶನ್ಸ್ ಆಫ್ ದ ಪ್ಯಾಸೇಜ್ ನ ಪ್ರಶ್ನೆಗಳಿಗೆ ಹೋಗಿ, ಪ್ರಶ್ನೆಗಳನ್ನ 5 ಪ್ರಶ್ನೆಗಳನ್ನ ಓದಿ ಸ್ವಲ್ಪ ತಲೆ ಇಟ್ಕೊಳ್ಳೋ ಪ್ರಯತ್ನ ಮಾಡಿ. ನೆಕ್ಸ್ಟ್ ಪ್ಯಾಸೇಜ್ ಓದ್ತಾ ಬನ್ನಿ. ಪ್ಯಾಸೇಜ್ ಓದ್ತಾ ನೀವು ಅಲ್ಲಲ್ಲೇ ಮಾರ್ಕ್ ಮಾಡ್ತೀವಿ. ಫಸ್ಟ್ ರೌಂಡ್ ಓದಲ್ಲೇ ನೀವು ಮಾರ್ಕ್ ಮಾಡ್ಕೊಂಡ್ಬಿಡಿ. ಆಯ್ತಾ? ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ. ಮತ್ತೆ ಇಂಗ್ಲಿಷ್ ಪ್ಯಾಸೇಜ್ ಅಪ್ಲೈ ಮಾಡುವಾಗ ನಿಮ್ಗೆ ಗೊತ್ತಾಗಲ್ಲ, ಅಲ್ಲಿರುವಂತ ಕ್ವಶನ್ ಇರುವಂತ ಮೇನ್ ಪದವನ್ನ ಹುಡುಕಿ. ಕೆಲವರು ಎಷ್ಟೋ ಜನ ಇಂಗ್ಲಿಷ್ ತುಂಬಾ ಡಲ್ ಇದ್ದಾರೆ, ಅವರಿಗೆ ಒಂದು ಬ್ಲೈಂಡ್ ಮೆಥಡ್ ಏನಪ್ಪಾ ಅಂದ್ರೆ, ಅಲ್ಲಿರುವಂತ ಮೇನ್ ಪದಗಳನ್ನ ಹುಡುಕಿ ಆಮೇಲೆ ಆನ್ಸರ್ ಮಾಡಿ. ಇನ್ನು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಇಂಗ್ಲಿಷ್ ಅಂತಂದ್ರೆ ಅದು ಪ್ರಾಬ್ಲಮ್ ಇಲ್ಲ. ನೆನ್ಪಿಟ್ಕೊಳ್ಳಿ, 30 ಇಂಗ್ಲಿಷ್ ಅಲ್ಲಿ 30. ಸೊ ಇದ್ರಲ್ಲಿ ಬಂದ್ರೆ ನೋಡಿ 30 ಇಲ್ಲಿ ಬಂತು, ಇಲ್ಲಿ ಕನ್ನಡದಲ್ಲಿ 30 ಬಂತು, ಇಂಗ್ಲಿಷ್ ಅಲ್ಲಿ 30 ಬಂತು ಅನ್ಕೊಳ್ಳಿ, 60 ಆಯ್ತು. ಇನ್ನು ಇಲ್ಲಿ ಸೋಷಿಯಲ್ ಸೈನ್ಸ್ ಅಲ್ಲಿ 20 ತಗೊಳ್ರಪ್ಪ ಬರೀ, ಯು ಕ್ಯಾನ್ ಟೇಕ್ ಓನ್ಲಿ 20. ಮತ್ತೆ ಇನ್ನು ಸೈಕಾಲಜಿ ಬಂದು ಒಂದು 10 ತಗೊಳ್ಳಿ. ಎಲ್ಲಿ ಮ್ಯಾಕ್ಸಿಮಮ್ ನಮ್ಗೆ ಬಿಡುವಂತದ್ದು ಎಲ್ಲಿ, ಜನರಲ್ ಅವ್ರಿಗೆ GM ಅವ್ರಿಗೆ ಸ್ಕೋರ್ ಆಗೋಯ್ತು ನೋಡಿ. ಇಲ್ಲಿ 30 30 60 60 30 90 ಆಗೋಯ್ತು ಆರಾಮಾಗಿ. ಸೊ ಈ ಫಾರ್ಮುಲಾ ದಯಮಾಡಿ ಮೇಂಟೈನ್ ಮಾಡಿ. ಇನ್ನು ಹೆಚ್ಚು ವರಿ ಮಾಡ್ಕೊಳ್ಬೇಡಿ.
ಸೋಷಿಯಲ್ ಬಗ್ಗೆ ನಿಮಗೆ ಸೋಷಿಯಲ್ 60 ಮಾರ್ಕ್ಸ್ಗೆ 60 ಪ್ರಶ್ನೆಗಳಿಗೆ 20 ತೊಗೊಳಕ್ಕಾಗಲ್ಲ. ತುಂಬಾ ಸ್ವಲ್ಪ. ನಿಜವಾಗ್ಲು ಬ್ರದರ್ಸ್, ನಿಜವಾಗ್ಲು ಸಿಸ್ಟರ್ಸ್, ನೀವು ದಯಮಾಡಿ ಈ ಫಾರ್ಮುಲಾ ಅಟೆಂಡ್ ಮಾಡಿ. ಹೆಚ್ಚು ಗಮನವನ್ನ ಗ್ರಾಮರ್ ಕಡೆ ಗಮನ ಕೊಡಿ. ಸೊ ನಿಮ್ಗೆ ತುಂಬಾ ಚೆನ್ನಾಗಿ ಸ್ಕೋರ್ ಆಗುತ್ತೆ. ಯಾರಿಗೆ ಗ್ರಾಮರ್ ತುಂಬಾ ಚೆನ್ನಾಗಿ ಈಗಾಗಲೇ ಗೊತ್ತಿದೆ ಅಂತಿರಲ್ಲ, ನಿಜವಾಗ್ಲು ನೀವು ಫೇಲ್ ಆಗೋದು 100% ಇಲ್ಲ. ನಿಜವಾಗ್ಲು 100% 100% ನೀವು ಪಾಸ್ ಆಗಿ ಆಗ್ತೀರಿ. ಸೊ ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟು ನನ್ನ ಕಿವಿ ಮಾತು. ಆಲ್ ದ ಬೆಸ್ಟ್ ಎಲ್ಲರಿಗೂ. ಎಲ್ಲ ಚೆನ್ನಾಗಿ ಟಿ ಬರೆದ್ರೆ ಮತ್ತೆ ಎಲ್ಲ ನಮ್ಮ ಗೌರ್ಮೆಂಟ್ ಜಾಬಿಗೆ ಬನ್ನಿ ಅಂತ ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಒನ್ಸ್ ಅಗೇನ್.